ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಡೀತಾ ಇರುವಂತ ಮೊದಲ ಬಜೆಟ್ ಇದು. ಹೀಗಾಗಿ ಬಜೆಟ್ ಮಂಡನೆಗೆ ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪೂರ್ವ ಹಾಗೆಯೇ ಕೇಂದ್ರ ನಗರ ಪಾಲಿಕೆ ಬಜೆಟ್ ಮಂಡನೆ ಆಗುತ್ತೆ ಇವತ್ತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೊದಲ ಬಜೆಟ್ ಸಾಕಷ್ಟು ನಿರೀಕ್ಷೆಗಳು ಖಂಡಿತವಾಗ್ಲೂ ಇದೆ. ಮೊದಲ ಜಿಬಿಎ ಬಜೆಟ್ ಮಂಡನೆಗೆ ಸಕಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪೂರ್ವ ಹಾಗೆಯೇ ಕೇಂದ್ರ ನಗರ ಪಾಲಿಕೆ ಬಜೆಟ್ ಮಂಡನೆ ಇವತ್ತು ಆಗುತ್ತೆ. ಮೊದಲಿಗೆ ಪೂರ್ವ ನಗರ ಪಾಲಿಕೆಯ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಮಹದೇವಪುರ ವಲಯದಲ್ಲಿ ಬಜೆಟ್ ಮಂಡನೆ ಮಾಡಲಾಗುತ್ತೆ. ಎಂಎಲ್ಆರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿಕೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೊದಲ ಬಜೆಟ್ ಬೆಟ್ಟದಷ್ಟು ನಿರೀಕ್ಷೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಮೊದಲ ಬಜೆಟ್ ಒಂದ್ ಕಡೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬಂದ ಮೇಲೆ ನಡೀತಾ ಇರುವಂತಹ ಮೊದಲ ಬಜೆಟ್ ಆಗಿರುವಂಥ ಕಾರಣಕ್ಕಾಗಿ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಬೆಂಗಳೂರಿನ ನಿವಾಸಿಗಳು ಇಟ್ಕೊಂಡಿದ್ದಾರೆ. ಬೆಳಿಗ್ಗೆ 9:30ಕ್ಕೆ ಮಹದೇವಪುರ ವಲಯದಲ್ಲಿ ಬಜೆಟ್ ಮಂಡನೆ ಮಾಡಲಾಗುತ್ತೆ. ಅದಾದ್ಮೇಲೆ ಮಧ್ಯಾಹ್ನ 12:30ಕ್ಕೆ ಕೇಂದ್ರ ನಗರ ಪಾಲಿಕೆ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಟೌನ್ ಹಾಲ್ನಲ್ಲಿ ಕೇಂದ್ರ ನಗರ ಪಾಲಿಕೆ ಬಜೆಟ್ಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಆಯಾ ನಗರ ಪಾಲಿಕೆ ಹಣಕಾಸು ಮುಖ್ಯಸ್ಥರಿಂದ ಮಂಡನೆ ಮಾಡಲಾಗುತ್ತೆ. 6ನೇ ಬಾರಿಯೂ ಕೂಡ ಬಜೆಟ್ ಮಂಡನೆ ಮಾಡಲಿದ್ದಾರೆ ಆಫೀಸರ್. ಸರ್ಕಾರದಿಂದ 2026-27ನೇ ಸಾಲಿಗೆ 7,000 ಕೋಟಿ ಅನುದಾನವನ್ನು ಕೊಡಲಾಗಿದೆ. ಜೊತೆಗೆ ತೆರಿಗೆ, ಜಾಹೀರಾತು ಸೇರಿ ಆದಾಯ ಮೂಲವನ್ನು ಪರಿಗಣಿಸಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬಂದ ಮೇಲೆ ನಡೀತಾ ಇರುವಂತ ಮೊದಲ ಬಜೆಟ್ ಇದು. ಸಾಕಷ್ಟು ನಿರೀಕ್ಷೆಗಳನ್ನ ಬೆಂಗಳೂರಿನ ಜನತೆ ಇಟ್ಕೊಂಡಿದ್ದಾರೆ. ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಈ ಬಜೆಟ್ನಲ್ಲಿ? ಎಸ್ ಸಂಪತ್, ಬಿಬಿಎಂಪಿಯ ಆಡಳಿತ ಮುಗಿದ ನಂತರ ಜಿಬಿಎ ಆಡಳಿತ ಶುರುವಾಗಿ ಇವತ್ತು ಮೊಟ್ಟ ಮೊದಲ ಬಜೆಟ್ ಅನ್ನು ಇವಾಗ ಜಿಬಿಎ ಅಧಿಕಾರಿಗಳು ಮಂಡಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. 5 ನಗರ ಪಾಲಿಕೆಯಲ್ಲೂ ಕೂಡ ಪ್ರತ್ಯೇಕವಾಗಿ ಈ ಒಂದು ಬಜೆಟ್ ಮಂಡನೆ ಆಗುತ್ತೆ. ಇವತ್ತು ಮೊದಲ ಹಂತವಾಗಿ ಪೂರ್ವ ಹಾಗೆ ಕೇಂದ್ರ ವಿಭಾಗದ ಕೇಂದ್ರ ಪಾಲಿಕೆಯ ಬಜೆಟ್ ಇವತ್ತು ಮಂಡನೆ ಆಗುವಂಥದ್ದು. ಈಗ 9:00ವರೆಗೆ ಪೂರ್ವ ನಗರ ಪಾಲಿಕೆಯ ಬಜೆಟ್ ಏನಿದೆ ಅದು ಮಹದೇವಪುರದಲ್ಲಿ ಮಂಡನೆ ಆಗುತ್ತೆ. ಈ ಒಂದು ಬಜೆಟ್ ಮಂಡನೆಯಲ್ಲಿ ಈ ಒಂದು ಪಾಲಿಕೆಯ ಕಮಿಷನರ್ ಆಗಿರುವಂತಹ ರಮೇಶ್ ಅವರು ಭಾಗಿಯಾಗ್ತಾರೆ. ಇದರ ಜೊತೆಗೆ ಚೀಫ್ ಕಮಿಷನರ್ ಮಹೇಶ್ವರ ಅವರು ಕೂಡ ಭಾಗಿಯಾಗ್ತಾರೆ. ಹಾಗೆ ಹಣಕಾಸು ಅಧಿಕಾರಿಗಳಿಂದ ಈ ಒಂದು ಬಜೆಟ್ ಮಂಡನೆ ಆಗುತ್ತೆ. ಈ ಬಾರಿ ಸಾಕಷ್ಟು ನಿರೀಕ್ಷೆಗಳಿದೆ ಬೆಂಗಳೂರಿಗೆ. ಯಾಕಂತ ಹೇಳಿದ್ರೆ ಜಿಬಿಎ ಆದ ನಂತರ ಮೊಟ್ಟ ಮೊದಲ ಬಜೆಟ್ ಇದಾಗಿರೋದ್ರಿಂದಾಗಿ ಹೊಸ ಯೋಜನೆಗಳಿಗೆ ಕೆಲವೊಂದಿಷ್ಟು ಅನುದಾನ ಕೊಡೋದಕ್ಕಿಂತ ಹೆಚ್ಚಾಗಿ ಈಗ ಆಲ್ರೆಡಿ ಚಾಲ್ತಿಯಲ್ಲಿರುವಂತಹ ಯೋಜನೆಗಳಿಗೆ ಸಾಕಷ್ಟು ಒತ್ತನ್ನು ನೀಡೋದು ಇವಾಗ ಈ ಒಂದು ಬಜೆಟ್ನ ಮೂಲ ಗುರಿ ಆಗಿರುವಂತದ್ದು. ಹಾಗೆ ಪ್ರಮುಖವಾಗಿ ಇಂದಿರಾ ಕ್ಯಾಂಟೀನ್ ಆಗಿರಬಹುದು, ಸ್ಕೈ ವಾಕ್ ಆಗಿರ್ಬೋದು, ಫ್ಲೈಓವರ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಹೆಚ್ಚಿನ ಅನುದಾನ ಸಿಗುವಂತಹ ನಿರೀಕ್ಷೆ ಇದೆ. ಹಾಗೆ ಅತ್ಯಧಿಕವಾಗಿ ಪ್ರಮುಖವಾಗಿ ವೈಟ್ ಟ್ಯಾಪಿಂಗ್ಗೆ ಅಧಿಕ ಅನುದಾನ ಸಿಗುವಂತಹ ನಿರೀಕ್ಷೆಯೂ ಕೂಡ ಇದೆ. ನಂತರ 12:00ವರೆಗೆ ಕೇಂದ್ರ ನಗರ ಪಾಲಿಕೆಯ ಬಜೆಟ್ ಏನಿದೆ ಅದು ಟೌನ್ ಹಾಲ್ ಅಲ್ಲಿ ಮಂಡನೆ ಆಗುವಂತದ್ದು. ಸಂಪತ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.